ನಮಸ್ತೆ ಎಲ್ಲರಿಗೂ. ಇವತ್ತಿಂದ ಕೆ-ಸೆಟ್ ಸಿಲೆಬಸ್ನ ಮೊದಲ ಪೇಪರ್ ಅಂದರೆ ಪೇಪರ್ 1 ಜನರಲ್ ಪೇಪರ್ ಇರುತ್ತೆ. ಅದೆಲ್ಲರಿಗೂ ಕಾಮನಾಗಿ ಇರುತ್ತೆ. ಈ ಪೇಪರಲ್ಲಿ ನೀವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋಕ್ಕಾದರೆ ಮಾತ್ರ ನಾವು ಪೇಪರ್ 2 ಅಲ್ಲಿ ಒಂದು 100 ಅಥವಾ 120 ಮಾರ್ಕ್ಸ್ ತೊಗೊಂಡ್ರು ಒಂದು 200 ಮಾರ್ಕ್ಸ್ನ ನಾವು ಟಾರ್ಗೆಟಾಗಿ ಇಟ್ಕೊಂಡ್ರೆ ನಾವು ಡೆಫಿನೆಟ್ಟಾಗಿ ಕೆ-ಸೆಟ್ನ ಕ್ರ್ಯಾಕ್ ಮಾಡ್ಬೋದು. ನೋಡೋಣ, ಹಾಗಾದರೆ ಬನ್ನಿ. ಜನರಲ್ ಪೇಪರಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಸ್ಗಳಿರುತ್ತೆ, ಯಾವೆಲ್ಲ ಯೂನಿಟ್ಗಳಿರುತ್ತೆ ಅಂತ ನೋಡೋಣ. ನಾನಿವಾಗ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಹಾಗೆ ನೋಡಿ, ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಯೂನಿಟ್ 1 ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಕಂಪ್ಲೀಟ್ಲಿ ಇಲ್ಲಿ ನಮಗೆ ಟೀಚಿಂಗ್ ಬಗ್ಗೆ ಇರುತ್ತೆ. ಲೈಕ್ ಲೆವೆಲ್ಸ್ ಆಫ್ ಟೀಚಿಂಗ್ ಅಂದರೆ ಏನು, ಟೀಚರ್ ಅಂದರೆ ಏನು, ಲರ್ನರ್ ಅಂದರೆ ಏನು, ಸಪೋರ್ಟ್ ಮೆಟೀರಿಯಲ್ಸ್ ಅಂದರೆ ಏನು, ಇನ್ಸ್ಟ್ರಕ್ಷನ್ ಫೆಸಿಲಿಟೀಸ್ ನೀವು ಡೀಟೇಲಾಗಿ ನೋಡ್ಬೋದು. ನೋಡಿ, ಈಚ್ ಒನ್ ಯೂನಿಟಲ್ಲಿ ಈಚ್ ಒನ್ ಸಬ್ ಟಾಪಿಕ್ಸ್ ಸಹ ಇಂಪಾರ್ಟೆಂಟ್. ಅವ್ರು ಯಾವ ಸಬ್ ಟಾಪಿಕ್ ಮೇಲಾದರೂ ಕ್ವಶನ್ಸ್ನ ಕೇಳ್ಬೋದು. ಇದರಲ್ಲಿ ನೋಡಿ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಯೂನಿಟ್ 1 ನಾನು ಡೀಟೇಲಾಗಿ ಈ ವಿಡಿಯೋದಲ್ಲಿ ಜಸ್ಟ್ ಯಾವ್ಯಾವ ಯೂನಿಟ್ಗಳಿದೆ ಅಂತ ಹೇಳ್ತೀನಿ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಈಚ್ ಒನ್ ಯೂನಿಟ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಲ್ಲ, ಆವಾಗ ನಿಮಗೆ ಡೆಪ್ತಾಗಿ ಹೇಳ್ತಾ ಹೋಗ್ತೀನಿ. ಈಗ ಜಸ್ಟ್ ಮೇನ್ ಯಾವ್ಯಾವ ಯೂನಿಟ್ಸ್ ಇದೆ, ಅದರಲ್ಲಿ ಏನೇನು ಬರುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಟೀಚಿಂಗ್ ಆ್ಯಪ್ಟಿಟ್ಯೂಡ್. ಇದರಲ್ಲಿ ಟೀಚಿಂಗ್ ಅಂದ್ರೇನು, ಕಾನ್ಸೆಪ್ಟ್ಸ್, ಆಬ್ಜೆಕ್ಟಿವ್ಸ್ ಇರುತ್ತೆ ನಿಮಗೆ. ಲೈಕ್ ಮತ್ತು ಅಡೋಲಸೆಂಟ್ ಆ್ಯಂಡ್ ಲರ್ನರ್ಸ್, ಅಡಲ್ಟ್ ಲರ್ನರ್ಸ್ ಬಗ್ಗೆ ಇರುತ್ತೆ ಇದರಲ್ಲಿ ಕೊಟ್ಟಿರೋ ಹಾಗೆಯೇ. ಮತ್ತು ಮೆಥಡ್ಸ್ ಆಫ್ ಟೀಚಿಂಗು, ಮತ್ತು ಹೇಗೆ ಮಾಡರ್ನ್ ಟೀಚಿಂಗ್ ಹೇಗಿದೆ, ಟ್ರೆಡಿಷನಲ್ ಹೇಗಿತ್ತು, ಮತ್ತು ಕೆಲವೊಂದು ಲೆವೆಲ್ಸ್ ಆಫ್ ಟೀಚಿಂಗ್ ಬರುತ್ತೆ. ಮತ್ತು ಕಂಪ್ಯೂಟರ್ ಬೇಸ್ಡ್ ಟೀಚಿಂಗ್ಸ್ ಬಗ್ಗೆ ಬರುತ್ತೆ. ಸ್ವಯಂ ಪ್ರಭಾ, ಈ ಚಾನಲ್ಸ್ ಬಗ್ಗೆ ಎಲ್ಲ ಕೇಳ್ತಾರೆ. ಮತ್ತು ಆಫ್ಲೈನು ಆನ್ಲೈನ್ ಮೆಥಡ್ಸು, ಲರ್ನರ್ ಸೆಂಟರ್ ಮೆಥಡ್ಸ್ ಏನೇನು ಅಂತ ಕೇಳ್ತಾರೆ. ನೆಕ್ಸ್ಟ್ ಯೂನಿಟ್ 2 ನೋಡೋದಾದರೆ ರಿಸರ್ಚ್ ಆ್ಯಪ್ಟಿಟ್ಯೂಡ್. ಇದು ನಮಗೆಲ್ಲ ನಾವು ನಮ್ಮ MSc ಆಗಿರ್ಬೋದು, MA ಆಗಿರ್ಬೋದು, MCom ಆಗಿರ್ಬೋದು, ನಮ್ಮ PGಲಿ ಓದಿರ್ತೀವಿ. ರಿಸರ್ಚ್ ಆ್ಯಪ್ಟಿಟ್ಯೂಡ್ ಏನು, ರಿಸರ್ಚ್ ಅಂದರೆ ಏನು, ಅದರ ಟೈಪ್ಸ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಮತ್ತು ಸ್ಟೆಪ್ಸ್ಗಳೇನೇನು, ಮತ್ತು ರಿಸರ್ಚ್ ಎಥಿಕ್ಸ್ ಏನು, ಅದರಲ್ಲಿ ಮೇಯ್ನು ಬರೋದೇ ಮೆಥಡ್ಸ್. ಯೂನಿಟ್ 3 ಬಂದರೆ ಕಾಂಪ್ರಹೆನ್ಷನ್. ನಿಮಗೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಡೀಟೇಲ್ ಆಗಿರೋ ಪ್ಯಾಸೇಜು. ಆ ಪ್ಯಾಸೇಜ್ನ ಓದ್ಬಿಟ್ಟು ಅಲ್ಲೇ ಇರುತ್ತೆ ಆನ್ಸರು. ಒಂದು ಮಿನಿಮಮ್ 4 to 5 ಕ್ವಶನ್ಸ್ ಇರುತ್ತೆ. ಆ ಕ್ವಶನಿಗೆ ನೀವು ಆನ್ಸರ್ನ ಮಾಡಬೇಕಾಗತ್ತೆ. ಮತ್ತು ಯೂನಿಟ್ 4 ಕಮ್ಯುನಿಕೇಷನ್. ಇದು ಅಷ್ಟೇ, ಬೇಸಿಕ್ ಕಮ್ಯುನಿಕೇಷನ್ಸ್ ಬಗ್ಗೆ ಕೇಳ್ತಾರೆ. ಅದರಲ್ಲಿ ಲೈಕ್ ವರ್ಬಲ್ ಅಂದರೆ ನಾನ್ ವರ್ಬಲ್ಲು, ಗ್ರೂಪ್ ಕಮ್ಯುನಿಕೇಷನ್ಸು, ಮತ್ತು ಯಾವ್ಯಾವ ಕಮ್ಯುನಿಕೇಷನ್ ಹೇಗೆ ಎಫೆಕ್ಟಿವ್ ಆಗಿರುತ್ತೆ, ಮತ್ತು ಜರ್ನಲ್ಲಾಗಿ ಜರ್ನಲ್ಸು, ನ್ಯೂಸ್ ಪೇಪರ್ಸು, ಮಾಸ್ ಮೀಡಿಯಾ ಬಗ್ಗೆ ಸ್ವಲ್ಪ ಕೇಳ್ತಾರೆ. ನೆಕ್ಸ್ಟ್ ಯೂನಿಟ್ 5ಅಲ್ಲಿ ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆ್ಯಪ್ಟಿಟ್ಯೂಡ್. ತುಂಬ 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 ಇಂಪಾರ್ಟೆಂಟ್. ನಾನು ಯಾಕೆ ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಈಚ್ ಯೂನಿಟಿಂದನೂ ನಮಗೆ ಈಕ್ವಲ್ಲಾಗಿ ಕ್ವಶನ್ಸ್ ಬರುತ್ತೆ. ಬಟ್ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಇದೆಯಲ್ಲ, ತುಂಬ ತುಂಬ ಈಸಿಯಾಗಿರೋಂಥದ್ದು. ನಮಗೆ ಜನ್ರಲ್ಲಾಗಿ ಬೇಸಿಕ್ ಮ್ಯಾಥ್ಸ್ ಗೊತ್ತಿದ್ರೆ ನಾವು ಇದನ್ನು ಕ್ರ್ಯಾಕ್ ಮಾಡ್ಬೋದು. ಇದರಲ್ಲಿ ಏನಿಲ್ಲ, ಲೆಟರ್ ಸೀರೀಸು, ನಂಬರ್ ಸೀರೀಸು, ಕೋಡ್ಸು ಮತ್ತು ರಿಲೇಷನ್ಶಿಪ್ಪು. ಮತ್ತು ನೀವೇ ನೋಡ್ತಾ ಇರ್ಬೋದು, ಮ್ಯಾಥಮೆಟಿಕಲ್ ಆ್ಯಪ್ಟಿಟ್ಯೂಡ್ಸ್ ಇರುತ್ತೆ, ಪ್ರಾಫಿಟ್ ಲಾಸು, ಕೆಲವೊಂದು ಬೇಸಿಕ್ ಪ್ರಾಬ್ಲಮ್ಸ್ ಇರುತ್ತೆ. ನೀವು ಸಾಲ್ವ್ ಮಾಡಿದ್ರೆ ಆಗುತ್ತೆ. ನೆಕ್ಸ್ಟ್ ಯೂನಿಟ್ 6 ಬಂದುಬಿಟ್ಟು ಲಾಜಿಕಲ್ ರೀಸನಿಂಗು. ಇದು ತುಂಬ ದೊಡ್ಡ ಯೂನಿಟ್ಟು. ನಾವು ಅಂದ್ಕೊತೀವಿ ಇಷ್ಟೊಂದು ದೊಡ್ಡದಾಗಿದೆ ಅಂತ. ಬಟ್ ಇದರಲ್ಲಿ ನಮಗೆ ಬೇಕಾಗಿರೋವಂಥದ್ದು ಲೈಕ್ ವೆನ್ ಡಯಾಗ್ರಾಮ್ಸ್ ಮೇಯ್ನಾಗಿ. ಪ್ರತಿ ಇಯರ್ ಕ್ವಶನ್ ಪೇಪರಲ್ಲೂ ನಾನು ಪ್ರೀವಿಯಸ್ 10 ಇಯರ್ ಪೇಪರ್ಸ್ ತೆಗೆದ್ರೆ ಅವ್ರು ಕೇಳಿರೋದೇ ವೆನ್ ಡಯಾಗ್ರಾಮ್ಸ್ ಮೇಲೆ. ಮತ್ತು ಬೇರೆ ಸಿಂಪಲ್ಲಾಗಿ ಹೇಗೆ ವೆನ್ ಡಯಾಗ್ರಾಮ್ಸ್ ಕೊಟ್ಬಿಟ್ಟು ಆ ಫ್ಯಾಮಿಲಿ ರಿಲೇಟಿವ್ಸ್ ಬಗ್ಗೆ ಒಂದಕ್ಕೊಂದು ರಿಲೇಷನ್ಸ್ನ ಕೇಳ್ತಾರೆ. ಮತ್ತು ಅದರಲ್ಲಿ ಸ್ವಲ್ಪ ಸ್ಟ್ರಕ್ಚರ್ಸ್ ಕೈಂಡ್ಸ್ ಎಲ್ಲ ಇದೆ, ಲ್ಯಾಂಗ್ವೇಜ್ ಬಗ್ಗೆ ಇದೆ, ಅದನ್ನು ನೋಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಯೂನಿಟ್ 7 ಬಂದುಬಿಟ್ಟು ಡಾಟಾ ಇಂಟರ್ಪ್ರಿಟೇಷನ್ ಅಂತ. ಇದು ಅಷ್ಟೇ ತುಂಬ ಇಂಪಾರ್ಟೆಂಟು. ನಮಗೆ ಬೇಕಾಗಿರೋ ಮೆಥಡ್ಸ್ ಆಫ್ ಡಾಟಾ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನು ನಾವು 10th ಓದ್ಕೊಂಬಂದಿರ್ತೀವಿ. ಬಾರ್ ಡಯಾಗ್ರಾಮು, ಪೈ ಚಾರ್ಟು, ಟೇಬಲ್ ಚಾರ್ಟು, ಲೈನ್ ಚಾರ್ಟು, ಈ ಚಾರ್ಟ್ಗಳ ಬಗ್ಗೆನೇ ಕೇಳೋದವರು. ನೆಕ್ಸ್ಟ್ ಯೂನಿಟ್ 8 ಬಂದುಬಿಟ್ಟು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಇದು ಬಂದುಬಿಟ್ಟು ಬೇಸಿಕ್ಕು. ನಾವು ಯೂಸ್ ಮಾಡ್ತಾ ಇದ್ವಲ್ಲ, ಇಂಟರ್ನೆಟ್ ಅಂದ್ರೇನು, ಇಂಟರ್ನೆಟ್ ಒಳಗಡೆ ಡೆಪ್ತ್ ಕ್ವಶನ್ಸ್, ಇಮೇಲು, ಆಡಿಯೋ ಮತ್ತು ಪ್ರೊಜೆಕ್ಟರ್ಸ್, ಅವುಗಳ ಬಗ್ಗೆ ಇರುತ್ತೆ. ಲಾಸ್ಟ್ ನಿಮಗೆ 9th ಯೂನಿಟ್ ಬಂದುಬಿಟ್ಟು ಪೀಪಲ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್. ಇದರಲ್ಲಿ ಏನಿದೆ ಅಂತಂದರೆ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್. ಲೈಕ್ ಇದರಲ್ಲಿ ನಮ್ಮ ಬೇಸಿಕ್ 5th ಸ್ಟ್ಯಾಂಡರ್ಡಿಂದ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿರೋ ಅಂಥ ಇನ್ಫಾರ್ಮೇಷನ್,
ಆ ಇನ್ಫಾರ್ಮೇಷನ್ ನಮಗೆ ನಾಲೆಜ್ ಇದ್ರೂ ನಾವು ಕ್ರ್ಯಾಕ್ ಮಾಡ್ಬೋದು. ಲೈಕ್ ಪೊಲ್ಯೂಷನ್ಸ್ ಬಗ್ಗೆ ಇರುತ್ತೆ, ಮತ್ತು ಆ ಪೊಲ್ಯೂಟೆಂಟ್ಸ್ ಅಂದರೆ ಹ್ಯೂಮನ್ ಹೆಲ್ತ್ ಬಗ್ಗೆ ಇರುತ್ತೆ, ಕೆಲವೊಂದು ಮೈಕ್ರೋಬ್ಸ್ ಬಗ್ಗೆ ಇರುತ್ತೆ. ಬೇಸಿಕ್ ಸೈನ್ಸ್ ಗೊತ್ತಿದ್ದರೆ ಈ ಥರ. ಆದರೆ ಕೆಲವೊಂದು ಕ್ವಶನ್ಸ್ ಇದೆ ಡೆವಲಪ್ಮೆಂಟ್ ಬಗ್ಗೆ, ಮಿಲೇನಿಯನ್ ಡೆವಲಪ್ಮೆಂಟ್ ಮತ್ತು SDG ಅಂತ ಇದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ನಾನು ಫ್ಯೂಚರಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅದನ್ನೆಲ್ಲ ಹೇಳ್ತೀನಿ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್, ಲೈಕ್ ಒಂದಷ್ಟು ಪ್ರೊಟೆಕ್ಷನ್ಸ್ ಆ್ಯಕ್ಟ್ ಇದ್ದಾವೆ. ಇಲ್ಲಿ ಕೆಲವೊಂದು ಇಸ್ವಿಗಳು ಬರುತ್ತೆ, ಆ ಇಸ್ವಿಗಳನ್ನೆಲ್ಲ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್, ಪ್ರತಿ ಇಯರು ಕೇಳ್ತಾರೆ. ಇಸ್ವಿಗಳು ಯಾರು ಕಂಡುಹಿಡ್ದಿರೋದು, ಎಲ್ಲಾಗಿರೋದು, ಯಾವ ಕಂಟ್ರಿಲಿ ಇದು ಎಸ್ಟಾಬ್ಲಿಷ್ ಆಯಿತು, ಇದ್ರ ಪ್ರೋಟೋಕಾಲ್ಸ್ ಏನು ಅಂತ. ನೆಕ್ಸ್ಟ್ ಲಾಸ್ಟ್ ಯೂನಿಟ್ 10th ಯೂನಿಟ್ ಬಂದುಬಿಟ್ಟು ಹೈಯರ್ ಎಜುಕೇಷನ್ ಸಿಸ್ಟಮ್. ಈ ಹೈಯರ್ ಎಜುಕೇಷನ್ ಸಿಸ್ಟಮ್ ಇದರಲ್ಲಿ ಬೇಸಿಕ್ಕಾಗಿ ನಮ್ಮ ಲೈಕ್ NCERT ಮತ್ತು ಹೇಗೆ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಮತ್ತು ಏನೇನು ಗೌರ್ಮೆಂಟಿಂದ ಪಾಲಿಸೀಸ್ ಬಂದಿದೆ ಅದ್ರ ಬಗ್ಗೆ ಇರುತ್ತೆ. ಹೀಗೆ ನೆಕ್ಸ್ಟು ಅವರೇ ನೋಟ್ ಕೊಟ್ಬಿಟ್ಟಿದ್ದಾರೆ ನೋಡಿ, 5 questions ಈಚ್ ಕ್ಯಾರಿಂಗ್ 2 marks ಆರ್ ಸೆಟ್ ಫ್ರಮ್ ಈಚ್ ಮಾಡ್ಯೂಲ್. ನೋಡಿ, ಎಲ್ಲ ಮಾಡ್ಯೂಲ್ಸಲ್ಲೂ 5 questions ಕಂಪಲ್ಸರಿ. ಅಂದರೆ ಈಚ್ ಯೂನಿಟ್ ನೀವು ಪ್ರಿಪೇರ್ ಆದರೆ 5 questions ಪಕ್ಕ, ಅಂದರೆ 5 × 2 10 marks. ನೆಕ್ಸ್ಟ್ ಓಕೆ, ಈಗ ಇದು ಈ ವಿಡಿಯೋ ಬಗ್ಗೆ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.